ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2026 ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ KEA ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಇದಾಗಿರುತ್ತೆ. KEA ಕಡೆಯಿಂದ ಈ ಒಂದು ಅಪ್ಡೇಟ್ ಬಂದಿದ್ದ ಆದ್ಮೇಲೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಸ್ವಲ್ಪ ಟೆನ್ಷನ್ ಆದ್ರೆ ಶುರುವಾಗಿರುವಂತದ್ದು. ಸೊ ಇಲ್ಲಿ ಸಾಕಷ್ಟು ಜನ ಈ ವರ್ಷ ಕೌನ್ಸಿಲಿಂಗ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಇರುತ್ತೇನೋ, ಅನ್ಕೊಂಡಿರುವಂತಹ ಕಾಲೇಜ್ ಸಿಗೋದಿಲ್ವೇನೋ, ಇಲ್ಲ ಅಂತ ಅಂದ್ರೆ ಬೇರೆ ಎಲ್ಲಾನು ಸಹ ಡೌಟ್ಸ್ ಅನ್ನ ಈಗಾಗಲೇ ತಲೆಗೆ ಹಾಕೊಂಡಿರುವಂತದ್ದು. ಅಂಡ್ ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಅನ್ನ ಮಾಡ್ತಿದ್ದಾರೆ, ಏನ್ ಮಾಡೋದು ಈ ವರ್ಷ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ KEA ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು ಅಪ್ಡೇಟ್ ಬಂದಿರುವಂತದ್ದು ಯಾವಾಗ ಅಂತ ಅಂದ್ರೆ ಫೆಬ್ರವರಿ 21ನೇ ತಾರೀಕು ಬಂದಿರುವಂತದ್ದು. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. UGCET 2026 ನೋಂದಣಿ ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸಲು ಅಂತಿಮ ಅವಕಾಶ ಅಂತ ಹೇಳ್ಬಿಟ್ಟು ಅವಾಗ ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ. ಆ ಒಂದು ಅಪ್ಡೇಟ್ ಏನು ಅಂತ ಅಂದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಇದ್ದೀರಾ, ಈ ಒಂದು ನೋಟಿಫಿಕೇಶನ್ ಆದ್ರೆ ಆಗಿರುತ್ತೆ. ನೀವು ಕೇಳಬಹುದು ಏನಿದು ನೋಟಿಫಿಕೇಶನ್ ಅಲ್ಲಿ ಭಯ ಪಡುವಂತದ್ದು ಏನಿದೆ ಅಂತ ಹೇಳ್ಬಿಟ್ಟು. ಸೊ ಏನಿಲ್ಲ ನೋಡಿ, ಇಲ್ಲಿ KEA ಅವರು ಕ್ಲಿಯರ್ ಆಗಿ ಆದ್ರೆ ಮೆನ್ಷನ್ ಮಾಡಿರುವಂತದ್ದು. ಸೊ ಏನ್ ಮೆನ್ಷನ್ ಮಾಡಿದಾರೆ ಅಂತ ಅಂದ್ರೆ ನೀವು ಈ ಒಂದು ಲೈನ್ ಅನ್ನ ಅಬ್ಸರ್ವ್ ಮಾಡಬಹುದು. ಈ ಒಂದು ಲೈನ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ ಇಲ್ಲಿಯವರೆಗೆ ಸುಮಾರು ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿಯವರೆಗೂ ಸುಮಾರು 3,15,713 ಅಭ್ಯರ್ಥಿಗಳು CET 2026ಕ್ಕೆ ನೋಂದಾಯಿಸಿರುತ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನೋಡಿದ ಆದ್ಮೇಲೆ ಈ ವರ್ಷ KCET 2026 ಅನ್ನ ಅಂದ್ರೆ ಎಕ್ಸಾಮ್ ಬರೀತಿರುವಂತವ್ರು, ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿರುವಂತವ್ರು, ಅಪ್ಲಿಕೇಶನ್ ಬಿಟ್ಟಾಗ ಒಂದು ರಿಜಿಸ್ಟರ್ ಮಾಡ್ಕೊಂಡಿರುವಂತವರ ಸಂಖ್ಯೆ 3,15,713. ನಿಮ್ಮ ಸೀನಿಯರ್ಸ್ ಅನ್ನ ಕೇಳಿದ್ರೆ, ಸೂಪರ್ ಸೀನಿಯರ್ಸ್ ಅನ್ನ ಕೇಳಿದ್ರೆ ಅವ್ರು ಹೇಳ್ತಿರ್ತಾರೆ ಕೇವಲ 2 ಲಕ್ಷ ಜನ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಿದ್ರು, 1.5 ಲಕ್ಷ 2.5 ಲಕ್ಷ ಈ ರೀತಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತಾ ಇರೋರು. ಬಟ್ ಆಗಿದ್ರೆ ಈ ವರ್ಷ ಏನಾದ್ರು ಕಾಂಪಿಟೇಷನ್ ಜಾಸ್ತಿ ಆಗುತ್ತಾ ಅಂತ ಅಂದ್ರೆ ಖಂಡಿತವಾಗ್ಲೂ ಇಲ್ಲಿ ಭಯ ಪಡುವಂತದ್ದು ಏನೂ ಸಹ ಇಲ್ಲ. ಯಾಕೆ ಭಯ ಪಡುವಂತದ್ದು ಏನು ಇಲ್ಲ ಅಂತ ಅಂದ್ರೆ ಇಲ್ಲಿ 3,15,713 ಜನ ಈಗ ಏನ್ KCET 2026ಗೆ ಒಂದು ರಿಜಿಸ್ಟರ್ ಅನ್ನ ಮಾಡ್ಕೊಂಡಿದ್ದಾರೆ, ಏನ್ ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ. ಇದರಲ್ಲಿ ಸಾಕಷ್ಟು ಜನ ಈಗ ಸೆಕೆಂಡ್ PC ರಿಸಲ್ಟ್ ಬಂದಿದ್ದ ಆದ್ಮೇಲೆ ಯಾರೆಲ್ಲ ಫೇಲ್ ಆಗ್ತಾರೋ ಅವರು ಈ ಒಂದು KCET 2026ಗೆ ಎಲಿಜಿಬಲ್ ಆದ್ರೆ ಇರೋದಿಲ್ಲ. ಅಂಡ್ ನೆಕ್ಸ್ಟ್ ಈಗ ಯಾರಾದ್ರೆ ಇಲ್ಲಿ ಕೆಲವೊಬ್ರು ಅಪ್ಲಿಕೇಶನ್ ಹಾಕಿರ್ತಾರೆ, ಎಕ್ಸಾಮ್ ಸಹ ಬರೀತಾರೆ, ಬಟ್ ಕೌನ್ಸಿಲಿಂಗ್ ಆದ್ರೆ ಅಟೆಂಡ್ ಆಗೋದಿಲ್ಲ. ಯಾಕಂತ ಅಂದ್ರೆ ಜನರಲ್ ಡಿಗ್ರಿಗೆ ಆದ್ರೆ ಸ್ಟೂಡೆಂಟ್ಸ್ ಜಾಯಿನ್ ಆಗ್ತಾರೆ. ಅಂಡ್ ಈ ರೀತಿ ಸುಮಾರು ಜನ ಇದ್ರಲ್ಲಾದ್ರೆ ಫಿಲ್ಟರ್ ಹಾಕ್ತಾರೆ. ಫಿಲ್ಟರ್ ಆಗಿದ್ದ ಆದ್ಮೇಲೆ ನಿಮ್ಗೆ ಒಂದು ಕೌನ್ಸಿಲಿಂಗ್ ಗೆ ಅಟೆಂಡ್ ಆಗುವಂತವರ ಸಂಖ್ಯೆ ನನ್ನ ಪ್ರಕಾರ ಇವು ಏನಿದ್ರು ಸಹ 2.5 ಲಕ್ಷಕ್ಕಿಂತ ಒಳಗಡೆನೆ ಇರ್ತಾರೆ. ಯಾಕಂತ ಅಂದ್ರೆ ನಾನು ಈಗಾಗಲೇ ಹೇಳಿದ್ನಲ್ವಾ, ಇಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ, ಎಕ್ಸಾಮ್ ಅನ್ನ ಬರೀತಾರೆ, ಬಟ್ ಎಕ್ಸಾಮ್ ಅನ್ನ ಬರ್ದಿದ್ದ ಆದ್ಮೇಲೆ ಅವರ ಒಂದು ರ್ಯಾಂಕಿಂಗ್ ಅನೌನ್ಸ್ ಆಯ್ತು ಅಂತಾನೂ ಅನ್ಕೊಳ್ಳಿ. ರ್ಯಾಂಕಿಂಗ್ ಅನೌನ್ಸ್ ಆಗಿದ್ದಾದ್ಮೇಲೆ ಸಾಕಷ್ಟು ಜನ ಮೈಂಡ್ ಚೇಂಜ್ ಮಾಡ್ಕೊಂಡು ಬೇರೆ ಕೋರ್ಸ್ಗಳಿಗೆ, ಜನರಲ್ ಡಿಗ್ರಿಗೆ ಈ ರೀತಿ ಹೋಗ್ತಾರೆ. ಅಂಡ್ ಸಾಕಷ್ಟು ಜನ ಈಗ ಸೆಕೆಂಡ್ PC ಯಾರೆಲ್ಲ ಫೇಲ್ ಆಗ್ತಾರೋ ಅವರು ಒಂದು ಕೌನ್ಸಿಲಿಂಗ್ ಆದ್ರೆ ಅಟೆಂಡ್ ಆಗೋದಿಲ್ಲ. ಈ ರೀತಿ ಸಾಕಷ್ಟು ಪಾಸಿಬಿಲಿಟೀಸ್ ಆದ್ರೆ ಇರುವಂತದ್ದು. ಸೊ ನಾನು ನಿಮ್ಗೆ ಫೈನಲ್ ಆಗಿ ಏನ್ ಹೇಳ್ತಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಅಂತ ಅಂದ್ರೆ ಈ ಒಂದು ನೋಟಿಫಿಕೇಶನ್ ಯಾವಾಗ 21ನೇ ತಾರೀಕು ಕೊಡ್ತಾರೆ. 21ನೇ ತಾರೀಕು ಕೊಟ್ಟಿದ್ದ ಆದ್ಮೇಲೆ ಇದು ಏನಕ್ಕೆ ಕೊಟ್ಟಿರ್ತಾರೆ ಅಂತ ಅಂದ್ರೆ ಇಲ್ಲಿ ಯಾರಾದ್ರೂ ಸಹ ಇಲ್ಲಿ ನೋಂದಣಿ ಹಾಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಂತಿಮ ಅವಕಾಶ ಅಂತ ಹೇಳ್ಬಿಟ್ಟು ಅವಾಗ 21ನೇ ತಾರೀಕು ಕೊಟ್ಟಿದ್ದಂತದ್ದು. ಲಾಸ್ಟ್ ಡೇಟ್ ಸಹ ಈಗಾಗಲೇ ಒಂದು ಅಲ್ಲಿ ಏನ್ ಕೊಟ್ಟಿದ್ರು ಆ ಒಂದು ಲಾಸ್ಟ್ ಡೇಟ್ 27ನೇ ತಾರೀಕು ಕ್ಲೋಸ್ ಆಗಿದೆ. ಅಂಡ್ ನೆಕ್ಸ್ಟ್ ಫೀಸ್ ಪೇ ಮಾಡೋದಕ್ಕೆ 3ನೇ ತಾರೀಕುವರೆಗೂ ಕೊಟ್ಟಿದ್ರು, ಮತ್ತೆ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರು. ಇದು ನೋಟಿಫಿಕೇಶನ್ ಅಲ್ಲಿ ಬಂದಿರುವಂತದ್ದು. ಇದನ್ನ ನಾವು ಬಿಡೋಣ. ಬಟ್ ಇಲ್ಲಿ ಏನು ಅಂತ ಅಂದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಏನು ಅಂತ ಅಂದ್ರೆ ನೀವು ಅಬ್ಸರ್ವ್ ಮಾಡಬಹುದು, ಸುಮಾರು 3,15,713 ಅಭ್ಯರ್ಥಿಗಳು ಅಂತ ಇದ್ದಿದ್ದಕ್ಕೆ ಸರ್ ಏನ್ ಇಷ್ಟು ಜನನು CET ಎಕ್ಸಾಮ್ ಬರೀತಾರ, ಇಷ್ಟು ಜನನು ಕೌನ್ಸಿಲಿಂಗ್ ಬರ್ತಾರ, ನಮ್ಗೆ ಒಳ್ಳೆ ಕಾಲೇಜ್ ಸಿಗೋದಿಲ್ವಾ ಅಂತಂದ್ರೆ ಇಷ್ಟು ಜನನು ಕೌನ್ಸಿಲಿಂಗ್ ಬರೋದಿಲ್ಲ. ಇದರಲ್ಲಿ ಸಾಕಷ್ಟು ಜನ ಎಕ್ಸಾಮೇ ಬರೆಯೋದಿಲ್ಲ. ಇಲ್ಲಿ ಕೆಲವೊಬ್ರು ಫೇಲ್ ಆಗೋಗಿದ್ದೀನಿ ಅಂತ ಹೇಳ್ಬಿಟ್ಟು ಆ ಒಂದು KCET 2026ಗೆ ಬರೋದಿಲ್ಲ. ಈ ರೀತಿ ಎಲ್ಲಾನು ಸಹ ಆಗ್ತದೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಜಸ್ಟ್ ನಿಮ್ಮ ಒಂದು ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ. ನೋಡಿ, ಇಲ್ಲಿ ಯಾರೇ ಎಷ್ಟೇ ಜನ ಎಕ್ಸಾಮ್ ಬರ್ಕೊಂಡ್ರು ಸಹ ನೀವು KCET ಏನೊಂದು ಎಕ್ಸಾಮ್ ಅನ್ನ ಬರೀತೀರಾ, ಆ ಒಂದು ಎಕ್ಸಾಮ್ ಬರೆಯೋ ಟೈಮ್ ಅಲ್ಲಿ ಸ್ವಲ್ಪ ಎಫರ್ಟ್ಸ್ ಅನ್ನ ಹಾಕಿ ಒಂದು ಒಳ್ಳೆ ರ್ಯಾಂಕಿಂಗ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಬಿಲೋ 40,000 ಬಿಲೋ 50,000 ರ್ಯಾಂಕಿಂಗ್ ಅನ್ನ ತಗೊಂಡಿದ್ದೀರಾ ಅಂತ ಅಂದ್ರೆ ನೀವು ಅನ್ಕೊಂಡಿರುವಂತ ಕಾಲೇಜಲ್ಲಿ ಸೀಟ್ ಅನ್ನ ಪಡ್ಕೋಬಹುದು. ನಾನು ಆವರೇಜ್ ಆಗಿ ಹೇಳ್ತಿದ್ದೀನಿ, ಇನ್ನೂ ಸಹ 5,000 10,000 ತಗೋತೀರಾ ಅಂತ ಅಂದ್ರೆ ಅದು ನಿಮ್ಗೆನೆ ಸಹ ಅಡ್ವಾಂಟೇಜು. ನಾನು ಹೇಳ್ತಿದ್ದೀನಿ ನೋಡಿ, ಕೌನ್ಸಿಲಿಂಗ್ ಟೈಮ್ ಅಲ್ಲಿ ನೀವು ಅನ್ಕೊಂಡಿರುವಂತಹ ಕಾಲೇಜ್ ಬೇಕು, ನಿಮ್ಗೆ ಒಳ್ಳೆ ಕಾಲೇಜ್ ಬೇಕು, ಒಳ್ಳೆ ಕೋರ್ಸ್ ಬೇಕು ಅಂತ ಅಂದ್ರೆ ಪ್ರತಿಯೊಬ್ಬರು ಸಹ KCET 2026 ಎಕ್ಸಾಮ್ ಅಲ್ಲ ಆದ್ರೆ ಚೆನ್ನಾಗಾದ್ರೆ ಪರ್ಫಾರ್ಮ್ ಮಾಡಿ. ಓಕೆನಾ? ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಬೇರೆ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.